ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. CM ಸಿದ್ದರಾಮಯ್ಯ ಅವರಿಗೆ ಅತಿ ದೊಡ್ಡ ಕಾನೂನು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳಬಹುದು. ಯಾವ ಸೆಕ್ಷನ್ ಏನೇನು ಹೇಳುತ್ತೆ ಅಂತಂದು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೂಡಾ ಒಂದು ಹಗರಣದಲ್ಲಿ CM ಸಿದ್ದರಾಮಯ್ಯನವರು ಸಿಲುಕಿಕೊಂಡಿರುವ ಒಂದು ಸಂದರ್ಭದಲ್ಲಿ CM ವಿರುದ್ಧ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು ಖಡಕ್ ಆದೇಶವನ್ನು ಮಾಡಿದ್ದಾರೆ. ಸರ್ಕಾರ ಅಧಿಕಾರಿ ಸಂಬಳ ಬಿಟ್ಟು ಅಕ್ರಮವಾಗಿ ಲಾಭ ಪಡೆದ ಆರೋಪ ಮೇಲೆ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ಅವರಿಗೆ ಎದುರಾಗಿರೋ ಅತಿ ದೊಡ್ಡ ಕಾನೂನು ಸಂಕಷ್ಟ ಯಾವ್ಯಾವುದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಮೈಸೂರಿನ ಮೂಡಾ ಅಕ್ರಮ ಪ್ರಕರಣದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು ಇಂದು CM ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರುವುದು ರಾಜ್ಯ ರಾಜಕೀಯಕ್ಕೆ ಶೇಕ್ ಹಾಕುವಂತೆ ಮಾಡಿದೆ. ಸಾಮಾಜಿಕ ಕಾರ್ಯಕರ್ತ TJ ಅಬ್ರಾಮ್ ನೀಡಿದ್ದ ಆಧರಿಸಿ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಿದ ಬಳಿಕ CM ಸಿದ್ದರಾಮಯ್ಯ ಅವರ ಲೀಗಲ್ ಟೀಮ್ ಕಾನೂನು ಹೋರಾಟಕ್ಕೆ ಸಿದ್ಧವಾಗುತ್ತಿದೆ ಅಂತಲೇ ಹೇಳಲಾಗ್ತಾಯಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬಳಿಕ CM ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆದರೆ ಯಾವ್ಯಾವ ಸೆಕ್ಷನ್ ಹಾಕಲಾಗುತ್ತದೆ ಅನ್ನೋದು ಕುತೂಹಲ ಕೆರಳಿಸಿದೆ. ಇದೇ ವೇಳೆ ಆ ಸೆಕ್ಷನ್ಗಳು ಏನು ಹೇಳುತ್ತೆ ಅನ್ನೋದು ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ 7 ಸರ್ಕಾರಿ ಅಧಿಕಾರಿ ಅಧಿಕೃತ ಸಂಬಳ ಬಿಟ್ಟು ಅಕ್ರಮವಾಗಿ ಲಾಭ ಪಡೆದ ಆರೋಪ. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 9 ಲಾಭ ಪಡೆಯಲು ವೈಯಕ್ತಿಕ ಪ್ರಭಾವ. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 12 ಅಕ್ರಮವಾಗಿ ಪಡೆದ ಲಾಭಕ್ಕೆ ಶಿಕ್ಷೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 12 ಅಕ್ರಮವಾಗಿ ಪಡೆದ ಲಾಭಕ್ಕೆ ದಂಡ. BNS ಸೆಕ್ಷನ್ 59 ಅಡಿಯಲ್ಲಿ ಪಬ್ಲಿಕ್ ಸರ್ವೆಂಟ್ ಅಕ್ರಮವಾಗಿ ಮರೆಮಾಚುವುದು. BNS ಸೆಕ್ಷನ್ 61 ಅಪರಾಧಿ ಒಳಸಂಚು ಮಾಡಿದ ಆರೋಪ. BNS ಸೆಕ್ಷನ್ 62 ಮಾಡಿದ ಅಪರಾಧಕ್ಕೆ ಶಿಕ್ಷೆ ವಿಧಿಸುವುದು. BNS ಸೆಕ್ಷನ್ 201 ಸುಳ್ಳು ದಾಖಲೆಗಳನ್ನು ಸೃಷ್ಟಿಸುವುದು. BNS ಸೆಕ್ಷನ್ 227 ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸಿದ ಆರೋಪ. BNS ಸೆಕ್ಷನ್ 228 ಸಾಕ್ಷಿಗಳನ್ನು ತಿರುಚುವುದು ಆರೋಪ. BNS ಸೆಕ್ಷನ್ 229 ಸುಳ್ಳು ಸಾಕ್ಷ್ಯ ಸೃಷ್ಟಿಸಿ ಶಿಕ್ಷೆ ಪ್ರಮಾಣ. BNS ಸೆಕ್ಷನ್ 314 ಬೇರೆಯವರ ಆಸ್ತಿಯಲ್ಲಿ ಲಾಭ ಪಡೆದುಕೊಳ್ಳುವುದು. BNS ಸೆಕ್ಷನ್ 316(5) ಪಬ್ಲಿಕ್ ಸರ್ವೆಂಟ್ನಿಂದ ಅಪರಾಧಿಕ ನಂಬಿಕೆ ದ್ರೋಹ. BNS ಸೆಕ್ಷನ್ 318(2) ವಂಚನೆ ಮಾಡಿದ್ದಕ್ಕೆ ಶಿಕ್ಷೆ ಪ್ರಮಾಣ. BNS ಸೆಕ್ಷನ್ 318(3) ತಿಳಿದ ವಂಚನೆ ಮಾಡಿದ್ದಕ್ಕೆ ಶಿಕ್ಷೆಯ ಪ್ರಮಾಣ. 319 BNS ಸೆಕ್ಷನ್ ಬೇರೆಯವರ ಹೆಸರಿನಲ್ಲಿ ವಂಚನೆ ಮಾಡುವುದು. BNS ಸೆಕ್ಷನ್ 318(2) ವಂಚನೆ ಮಾಡಿದ್ದಕ್ಕೆ ಶಿಕ್ಷೆ ಪ್ರಮಾಣ. BNS ಸೆಕ್ಷನ್ 322 ಸುಳ್ಳು ದಾಖಲೆಗಳ ಮೇಲೆ ಪ್ರಾಪರ್ಟಿ ವರ್ಗಾವಣೆ ಮಾಡುವುದು. BNS ಸೆಕ್ಷನ್ 324(2) ಉದ್ದೇಶಪೂರ್ವಕವಾಗಿ ನಷ್ಟಕ್ಕೆ ಶಿಕ್ಷೆಯ ಪ್ರಮಾಣ. BNS ಸೆಕ್ಷನ್ 324(3) ಸರ್ಕಾರದ ಭೂಮಿ ಕಬಳಿಕೆ ನಷ್ಟಕ್ಕೆ ಶಿಕ್ಷೆಯ ಪ್ರಮಾಣ. BNS ಸೆಕ್ಷನ್ 335 ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ ಆರೋಪ. BNS ಸೆಕ್ಷನ್ 336 ಫೋರ್ಜರಿ. 338 BNS ಸೆಕ್ಷನ್ ಫೋರ್ಜರಿ ಆಸ್ತಿ ದಾಖಲೆ ಸೃಷ್ಟಿ ಮಾಡಿರುವುದು. BNS ಸೆಕ್ಷನ್ 340 ನಕಲಿ ದಾಖಲೆಗಳ ಅಸಲಿ ಹಂತ ಬಳಕೆ ಮಾಡಿರುವ ಆರೋಪ. ಈ ಎಲ್ಲ ಆರೋಪಗಳನ್ನು CM ಸಿದ್ದರಾಮಯ್ಯನವರ ಮೇಲೆ ಈ ಮೂಡಾ ಕೇಸ್ನಲ್ಲಿ ಈ ಸೆಕ್ಷನ್ಗಳನ್ನ ಹಾಕ್ಬೋದು ಅಂತಲೂ ಸಹ ಹೇಳಲಾಗಿದೆ. ಆದರೆ ಈ ಎಲ್ಲ ಕೇಸ್ನಿಂದ ಯಾವುದೇ ಸತ್ಯಾಂಶ ಇದರಲ್ಲಿ ನಾವು ಯಾವುದೇ ರೀತಿಯ ಮೋಸವನ್ನು ಮಾಡಿಲ್ಲ, ನಾವು ಯಾವುದೇ ಅಕ್ರಮವನ್ನು ಮಾಡಿಲ್ಲ ಅಂತಂದು CM ಸಿದ್ದರಾಮಯ್ಯನವರು ಮತ್ತು ಕ್ಯಾಬಿನೆಟ್ನ ಪ್ರತಿ ಸಚಿವರು ಸಹ ಈ ಹೇಳಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಆದರೆ ಈ ಕಾನೂನು ಹೋರಾಟದಲ್ಲಿ ಯಾವ ರೀತಿಯ ಜಯ ಗಳಿಸ್ತಾರೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ